ನಮ್ಮ ಟೈಮ್ ನೋಡಿ, ಟೈರ್ ಗಿರಿ ಚುಚ್ಕೊಂಡೈತೆ, ಹೆಂಗೋ ಪಂಚರ್ ಆಗಿಲ್ಲ. ತೋಟದ ಮಧ್ಯೆ ಕಳ್ತಾನದ ರೋಡಲ್ಲಿ ಹೋದಂಗೆ ಹೋಗುತ್ತೆ. ಈ ಗಾಡಿ ಎತ್ತಾಕಿ ಎದೇನೋ ಬಂದ್ಬಿಡ್ತೈತೆ ನೋಡಿ. ಇಲ್ಲಿ ಹೆಂಗಿದೆ, ಇಲ್ಲಿಂದ ಒಂದು ನೋಡಿದ್ರ ಗಿಡ ನೋಡಿ ಎಷ್ಟು ಹತ್ರಕ್ಕೆ ಹೋಗ್ತೈತೆ. ಮುಚ್ಕೊಂಡೇ ಹೋಗ್ತೈತೆ ಮಿರರ್ನೆಲ್ಲ. ಗಾಡಿಗಳು ನಿಂತಾವೆ ಪಾರ್ಕಿಂಗಲ್ಲಿ. ಗಾಡಿಗಳು ಕಡಿಮೆ, ಸಿಕ್ಕಾಪಟ್ಟೆ ಕಡಿಮೆ. ಇಲ್ಲೆಲ್ಲ ಪಾರ್ಕ್ ಪೂರ್ತಿ ನೆಂದೋಗ್ಬಿಟ್ವಿ ನೋಡಿ. ಹೆಂಗೆ ಹೋಯ್ತೈತೆ ಮಳೆ ಬಂದ್ಬಿಟ್ರೆ ಏನು ಸಮಸ್ಯೆ ಅಪ್ಪ ಅಂದರೆ ರೋಡಲ್ಲಿ ಟರ್ನಿಂಗ್ಗಳು ಕಾಣಲ್ಲ ನೋಡಿ. ಟರ್ನಿಂಗು ಮಳೆ ಮಾತ್ರ ಇವತ್ತು ಇಷ್ಟು ಒಂದು ವಾರದಿಂದ ಮಳೆ ಇರಲಿಲ್ಲ. ಇವತ್ತು ಸಂಜೆಯಿಂದ ಸಿಕ್ಕಾಪಟ್ಟೆ ಮಳೆ ಇಟ್ಕೊಂಡಿದೆ ಎಲ್ಲ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ತುಮಕೂರಲ್ಲಿದ್ದೀನಿ. ಟೈಮ್ ಬಂದ್ಬಿಟ್ಟು 1:40. 2 ದಿನ, ನಿನ್ನೆ ಮೊನ್ನೆ 2 ದಿನ, ಇವತ್ತು ಶನಿವಾರ, ಡೇಟ್ 21. 2 ದಿನ ಗಾಡಿ ಕೆಲಸ ತಗೊಂತು. ಸಿಕ್ಕಾಪಟ್ಟೆ ಹೆಚ್ಚು ಕಮ್ಮಿ ಎಲ್ಲ ಸೇರಿ ಒಂದು 55,000ವರೆಗೂ ಕೆಲಸ ಆಯಿತು. ಟೋಟಲ್ ಒಂದು 55,000ವರೆಗೂ ಆಯಿತು. ನಿಮಿಷ ಗಾಡಿ ಆಫ್ ಮಾಡಿಬಿಡ್ತೀನಿ. 55,000 ಅಷ್ಟು ಖರ್ಚಾಯಿತು. ಏನೇನು ಮಾಡಿಸಿದ್ವಪ್ಪ ಅಂದರೆ 4-5 ಸೆಟ್ ಲೈನರು, ಅಪ್ಗ್ರೀಸು, 2 ಕಿಂಗ್ ಪಿನ್ನು, ಸ್ಟೇರಿಂಗ್ ಸ್ವಲ್ಪ ವೈಬ್ರೇಷನ್ ಬರೋದು, ಕಿಂಗ್ ಪಿನ್ನು, ಆಮೇಲೆ ಹೊಸ ಬ್ಯಾಟ್ರಿ, ಮತ್ತು ವ್ಯಾಕಮು ಅರ್ಧ ಗಂಟೆ ಜೀರೋ ಆಗ್ಬಿಡೋದು, ಒಂದು ಇಂಜಿನ್ ಬ್ರೇಕ್ ಯೂನಿಯನ್ನು, ಸುಮಾರು ಕೆಲಸಗಳು ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೆಲ್ಲ ಕಂಪ್ಲೀಟ್ ಆಯಿತು. ಇವತ್ತು ಬೆಳಗ್ಗೆನೇ ಗಾಡಿಯೆಲ್ಲ ಚೆಕ್ ಮಾಡಿ ನಿಂತಿದ್ದೆ. ಲೋಡ್ ಇರಲಿಲ್ಲ, ಲೋಡ್ಗಳೇ ಇಲ್ಲ. ಲಾಸ್ಟಿಗೆ ಯಾವುದೋ ಒಂದು ಫೈನಲಾಗಿ ಒಂದು ಲೋಡ್ ಬಂತು. ಯಾವ್ದು ಲೋಡಿಗೆ ಹೋಗ್ತಾಯಿದ್ವಿ. ಸಿರಾ ಸನ್ವಿಕ್ ಫ್ಯಾಕ್ಟ್ರಿಯಿಂದ ಲೋಕಲ್, ಬೆಂಗಳೂರು ಲೋಕಲು ಯಲಹಂಕಗೆ ಲೋಡ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಹೋಗೋಣ. ಸದ್ಯಕ್ಕೆ ಇವಾಗ ಹತ್ರ ನಿಲ್ಸಿದ್ದೀನಿ ಗ್ರೀಸ್ ಹೊಡೆಯೋಕ್ಕೆ. ಕೆಲಸ ಮಾಡಿಸಿದ್ವಲ್ಲ, ಗ್ರೀಸ್ ಕಿಂಗ್ ಪಿನೆಲ್ಲ ಕೆಲಸ ಮಾಡಿದ್ವಿ, ಎಲ್ಲ ಕ್ಲೀನಾಗಿ ಗ್ರೀಸ್ ಹೊಡಿಸ್ಬೇಕು. ಹಾಗಾಗಿ ಗ್ರೀಸ್ ಹೊಡೆಯೋಕ್ಕೆ ನಿಲ್ಸಿದ್ದೀನಿ. ಗ್ರೀಸ್ ಹೊಡೆಸ್ಕೊಂಡು ಲೋಡ್ಗೆ ಹೋಗೋಣ. ಲೋಡ್ ಇವತ್ತು ಆಗುತ್ತೆ. ಟೈಮು ಒಟ್ಟಿನಲ್ಲಿ 3 ಗಂಟೆ 3:30 ಒಳಗಷ್ಟು ಹೋದರೆ ಲೋಡ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಇವತ್ತು ಶನಿವಾರ ಬೇರೆ, ಏನಾಗುತ್ತೋ ಗೊತ್ತಿಲ್ಲ. ಲೋಡ್ಗಳಿಲ್ಲ, ಆ ಕಾರಣಕ್ಕೆ ನೋಡೋಣ, ಲೋಕಲ್ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಸದ್ಯಕ್ಕೆ ಗ್ರೀಸ್ ಎಲ್ಲ ಒರೆಸ್ಕೊಂಡು ಹೋಗಬೇಕು. ಆಮೇಲೆ ಏನಪ್ಪ ಅಂದರೆ 2 ದಿವಸದಿಂದ ಗಾಡಿ ಕೆಲಸ ಮಾಡಿ ಸಾಕಾಗ್ಬಿಡುತ್ತೆ. ಒಟ್ಟಿನಲ್ಲೂ ಓನರ್ಗೂ ಖರ್ಚು ಸಿಕ್ಕಾಪಟ್ಟೆ ಹೋಗ್ಬಿಡ್ತು. 55,000. ಮೊನ್ನೆ ಒಂದು ಜೊತೆ ಟಯರು ಅದು 50,000, 1 ಲಕ್ಷ. ಆಮೇಲೆ ಒಂದು ಸಿಂಗಲ್ ಟಯರು ಅದು 25,000, 1,25,000 ಆಯಿತು. ಮತ್ತು ಸೆಪ್ಟೆಂಬರ್ 1ನೇ ತಾರೀಕು ಇದೇ ತಿಂಗಳು ಇನ್ಸೂರೆನ್ಸು 80,000. ಅಲ್ಲಿಗೆ 1,25,000, 1,80,000, 2,05,000. ಆಮೇಲೆ ಮುಂದಿನ ತಿಂಗಳು FC ಐತೆ. FC ಗೆ ಗಾಡಿ ಪೇಂಟ್ ಗೀಂಟೆಲ್ಲ ಮಾಡಿಸ್ಬೇಕು, ಗಾಡಿ ಕೆಲಸ ಅವು ಇವು ಅಂತೇಳಿ ಎಲ್ಲ ಸೇರಿ ಅದು 1 ಲಕ್ಷ ಬರುತ್ತೆ. ಎಲ್ಲ 3-3.5 ಲಕ್ಷ ಒಂದೇ ಸಲ ಕುತ್ತಿಗೆ ಬಂದಂಗೆ ಬಂದ್ಬಿಡುತ್ತೆ ನಮ್ಮ ಓನರ್ ಖರ್ಚು. ಅದರಲ್ಲಿ ಹೊಸ ಗಾಡಿ ಬೇರೆ ತಂದಿದ್ದಾರೆ, ಅದ್ರದ್ದು ಬೇರೆ ಖರ್ಚು. ಅದಕ್ಕೆ ಕ್ಯಾರಿಯರು ಅದಕ್ಕೆಲ್ಲ ಬಿಟ್ಟಿದ್ದಾರೆ ಕೆಲಸಕ್ಕೆ. ಅದು 15 ದಿವಸ ಆದರೂ ಕೆಲಸ ಆಗಿಲ್ಲ. ಅದು ಅಲ್ಲಿ ಹೆಚ್ಚು ಕಮ್ಮಿ ಆ ಗಾಡಿಗೆ ಹಗ್ಗ ತಾರ್ಪಾಲು ಅವು ಇವತ್ತು ಎಕ್ಸ್ಟ್ರಾ 1 ಲಕ್ಷ ರೂಪಾಯಿ ಖರ್ಚು. 4-5 ಲಕ್ಷ ರೂಪಾಯಿ ಎಲ್ಲಿಂದ ತರ್ತಾರೋ ಓನರ್ಗಳಿಗೆ ಗೊತ್ತು. ನಮ್ಮ ಓನರ್ಗಂತೂ ಸಾಕಾಗ್ಬಿಡೈತೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ನಾವು ಲೋಡ್ಗೆ ಹೋಗೋಣ. ಗ್ರೀಸ್ ಹೊಡಿಸ್ಕೊಂಡು ನೋಡಂತೇಳ್ರಿ. ತುಮಕೂರು ಟೋಲ್ ಹತ್ರ ಗ್ರೀಸ್ ಹೊಡ್ಯಕ್ಕೆ ನಿಲ್ಸಿರೋದು. ಗ್ರೀಸ್ ಹೊಡಿತಾವ್ರೆ. ಕಾರ್ಗೆಲ್ಲ ಡೀಸೆಲ್ ಹಾಕೊಬಂದು ಕೆಲ್ಬಿಟ ನೋಡಿ. ಇವೆಲ್ಲ ಹೊಡೆದಿರೋದು ಗ್ರೀಸ್. ಪ್ರತಿ ಸಲ ಚೆಕ್ ಮಾಡ್ಬೇಕು ಮುಂದೆನೇ ನಿಂತ್ಕೊಂಡು, ಇಲ್ಲಾಂದರೆ ಒಂದೊಂದಕ್ಕೆ ಬಿಟ್ಬಿಡ್ತಾರೆ. ಇಲ್ಲಿ ಹೊಡೆದವ್ರ ಹೊಡೆದಿದ್ದಾರೆ. ನಮ್ಮ ಟೈಮ್ ನೋಡಿ, ಟೈರ್ ಗಿರಿ ಚುಚ್ಕೊಂಡೈತೆ, ಹೆಂಗೋ ಪಂಚರ್ ಆಗಿಲ್ಲ. ಕೈ ನೋಡಿದ್ರೆ ಹೆಂಗೈತೆ, ಎಲ್ಲ ಕೆಲಸ ಮಾಡಿಸಿ ಹೊಸ ಬ್ಯಾಟ್ರಿ, ಕೈಯೆಲ್ಲ ಹೆಂಗಾಗ್ಬಿಡಿದೆ ನೋಡಿ. ಬೆಳಗ್ಗೆ ಎದ್ದು ಬಂದು ಎಲ್ಲ ಕ್ಲೀನ್ ಮಾಡಿ. ಸ್ಟೆಪ್ನಿ ಶೇಕ್ ಐತಲ್ವಾ, ಇನ್ನೂ ಸರಿ ಮಾಡ್ಕೊಂಡು ಮತ್ತೆ ಅದೇನೆ
ಸ್ನೇಹಿತರೆ, ನಮ್ಮ ಸಿರಾ ಫ್ಯಾಕ್ಟ್ರಿ ರೋಡಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ದೊಡ್ಡ ಆಲ್ಮಾರದಿಂದ ಒಳಗೆ ರೋಡ್ ನೋಡಿ ಹೆಂಗಿದೆ. 6-7 ಕಿಲೋಮೀಟ್ರ್ ಇದೇ ರೋಡಲ್ಲಿ ಓಡಿಸ್ಬೇಕು. ಬರೀ ಗುಂಡಿ ಗುಂಡಿ ಗುಂಡಿ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಎಂಟ್ರೆನ್ಸಲ್ಲಿ. ಇನ್ನು ಸೆಂಟ್ರಲ್ಲಿ ಹೆಂಗೈತೆ ಗೊತ್ತಿಲ್ಲ. ನಾನು ಹೆಚ್ಚು ಕಮ್ಮಿ ಸುಮಾರು ಆಲೇ ಒಂದು 5-6 ತಿಂಗಳು ಆಗಿರಬೇಕು. 5-6 ತಿಂಗಳ ಮೇಲೇ ಆಗೋಗ್ಬಿಟ್ಟಿದೆ. ನಾನು ಬಂದೇ ಇಲ್ಲ ಈ ಕಡೆಗೆ. ಮುಂಚೆ ಅವಾಗ TMT ಕೊಡೋರು ಮಂಗಳೂರು ಉಡುಪಿಗೆ, ಇವಾಗ ಕೊಡ್ತಾ ಇಲ್ಲ ನಮಗೆ. ಹಂಗಾಗಿ ಈ ಕಡೆ ಬಂದೇ ಇಲ್ಲ. ಇವತ್ತು ಬೆಂಗಳೂರು ಲೋಕಲ್ ಕೊಟ್ಟಿದ್ದಾರೆ, ಬಂದಿದ್ದೀನಿ. ರೋಡ್ ನೋಡಿ ಹೆಂಗಿದೆ. ಹಿಂಗೆ ಹೋಗ್ಬೇಕು 6-7 ಕಿಲೋಮೀಟ್ರ್. ಪಕ್ಕದಲ್ಲಿ ನೋಡಿ ಹಚ್ಚ ಹಸಿರು ಹೊಲ. ಮುಂದೆ ನೋಡ್ಬೇಕಿನ್ನು ಇಕ್ಕಟ್ಟು ಹೆಂಗೈತೆ ಅನ್ನೋದು. ಲೋಡ್ ಗಾಡಿಯಲ್ಲಂತೂ, ಖಾಲಿ ಗಾಡಿಯಲ್ಲಿ ಜೀವ ಅರ್ಧ ಹೋಗುತ್ತೆ, ಲೋಡ್ ಗಾಡಿಯಲ್ಲಿ ಅರ್ಧ ಜೀವ ಹೋಗ್ಬಿಡುತ್ತೆ. ಅಯ್ಯೋ ಯಪ್ಪ, ರೋಡ್ ನೋಡ್ತಾ ಹೋರಿ ಹೆಂಗೈತೆ. ಅಲ್ಲೊಂದು ಗಾಡಿ ಬೇರೆ ಬರ್ತೈತೆ. ಅಣ್ಣ ಗಾಡಿ, ಅಣ್ಣ ಬರಬೇಡ ಅಣ್ಣ, ಅಲ್ಲೇ ಇರೋಣ, ಅಲ್ಲೇ ಸೈಡ್ಗೆ ಹಾಕೊಡೋಣ. ಆಪೋಸಿಟ್ ಗಾಡಿ ಬಂದರೆ ದೊಡ್ಡ ಸಮಸ್ಯೆ. ಸ್ವಲ್ಪ ದೂರದಲ್ಲೇ ಸೈಡ್ ಹಾಕ್ಸ್ಕೋಬೇಕು. ನೋಡಿ, ಇಲ್ಲಿ ಸೈಡ್ಗೆ ಹಾಕೋರು 2 ಗಾಡಿ. ನೋಡಿ, ಗಾಡಿ ಎಲ್ಲ ಸೈಡ್ಗೆ ಹಾಕೋರೆ. ಈ ರೋಡಲ್ಲಿ ಗಾಡಿ ಎತ್ತಾಕಿ ಎದೇನೋ ಬಂದ್ಬಿಡ್ತೈತೆ. ನೋಡಿ ಇಲ್ಲಿ ಹೆಂಗಿದೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಭಾಳ ಇಕ್ಕಟ್ಟು ಜಾಗ ಇದು. ಆಪೋಸಿಟ್ ಗಾಡಿ ಬಂತು ಅಂದರೆ ಅಷ್ಟೇ. ಒಂದು 2-3 ಕಡೆ ಈ ಥರ ಐತೆ, ಭಾಳ ಇಕ್ಕಟ್ಟು ಜಾಗ. ಇದೊಂದು, ಇದ್ರ ಮುಂದೆ ಒಂದೈತೆ, ಆಮೇಲೆ ಅಲ್ಲಿಂದ ಆ ಕಡೆ ಒಂದೈತೆ. ನೋಡಿ, ಒಂದು 2 ವೀಲರ್ ಬಂದರೂ ಆಪೋಸಿಟ್ ಹೋಗೋಕ್ಕಾಗಲ್ಲ ಅಂತ ರೋಡ್. ಒಳ್ಳೆ ತೋಟದ ಮಧ್ಯೆ ಕಳ್ತನದ ರೋಡಲ್ಲಿ ಹೋದಂಗೆ ಹೋಗುತ್ತೆ. ಮಳೆ ಇಲ್ಲ, ಹಂಗಾಗಿ ಒಂದು ಸ್ವಲ್ಪ ಚೆನ್ನಾಗೈತೆ, ಪರವಾಗಿಲ್ಲ ರೋಡು. ಇದು ರೋಡ್ದು ಸಮಸ್ಯೆ ಏನನ್ನೋದು ಒಂದೂ ಗೊತ್ತಾಗ್ತಿಲ್ಲ. ಕಂಪ್ನಿಯವನು, ನನಗೆ ತಿಳಿದ ಮಟ್ಟಿಗೆ ಈ ಕಂಪ್ನಿ 2005ರಿಂದ ನಾನು ನೋಡಿರೋ ಮಟ್ಟಿಗೆ, ಅಲ್ಲಿಗೆ 2025 ಅಂದರೆ 20 ವರ್ಷ ಆಯ್ತು ಈ ಕಂಪ್ನಿ ಸ್ಟಾರ್ಟ್ ಆಗಿ. ನನ್ನ ತಿಳಿದ ಮಟ್ಟಿಗೆ. ಅದಕ್ಕಿಂತ ಮುಂಚೆ ಎಷ್ಟು ದಿವಸದಿಂದ ಐತೆ ಅನ್ನೋದು ಗೊತ್ತಿಲ್ಲ. ಅವತ್ತಿಂದನೂ ಇವತ್ತಿಗೂ ಇದೇ ರೋಡೆ. 20 ವರ್ಷದಿಂದನೂ ಇವತ್ತಿಗೂ ಇದೇ ರೋಡೆ. ಇವತ್ತಿನವರೆಗೂ ರೋಡ್ ಮಾಡಿಲ್ಲ. ಯಾಕೆ ಏನು ಅಂತ ಗೊತ್ತಿಲ್ಲ. ಅಲ್ಲಿ ದಾರಿ ಐತೆ, ಮೈನ್ ರೋಡಿಂದ ಆ ಕಡೆ ಬರೋಕ್ಕೆ ಭಾರಿ ಹತ್ರ. ಅಲ್ಲಿ ಊರಿನವ್ರು ಬಿಡಲ್ಲ. ಇವರು ಅಲ್ಲಿ ಪರ್ಮಿಷನ್ ತಗೊಂಡಿಲ್ಲ. ಈ ರೋಡಲ್ಲಿ ಸುತ್ತಾಕೊಂಡು ಹೋಗ್ಬೇಕು. ಇಷ್ಟು ಬೇಸ್ ಜನ ಗಾಡಿ ಓಡಾಡ್ತವೆ. ಅಲ್ಲಿ ಬಂದರೆ ರೋಡೆಲ್ಲ ಹಾಳಾಗ್ಬಿಡ್ತದೆ ಅಂತೇಳಿ ಊರಿನವ್ರು ಬಿಡ್ತಾ ಇಲ್ಲ. ಯಾಕಂದ್ರೆ ಅವರು ನೋಡಬೇಕಲ್ಲ, ಗಾಡಿಯವರೆಲ್ಲ ಬಂದು ಧೂಳು ಎಬ್ಬಿಸಿ ರೋಡೆಲ್ಲ ಹಾಳಾಗ್ಬಿಡ್ತವೆ, ರೆಡಿ ಮಾಡಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಅವರು ನೋಡ್ತಾರೆ. ಏನೇನು ಕತೆನೋ ಗೊತ್ತಿಲ್ಲ, ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಅಲ್ಲಿಂದ 4 ಕಿಲೋಮೀಟ್ರ್ ಬಂದಿದ್ದೀನಿ. ಇದು 3ನೇ ಕಡೆ ಇಕ್ಕಟ್ಟು ಜಾಗ. ಹೆಂಗಿದೆ ನೋಡಿ, ತೋಟಗಳ ಮಧ್ಯೆ. ಈ ಕಡೆ ಬಾಳೆಕಾಯಿ ತೋಟ, ತೆಂಗಿನಕಾಯಿ, ತೆಂಗಿನ ಮರ. ಜಾಗ ನೋಡಿದ್ರೆ ಸಾಕಾಗ್ಬಿಡುತ್ತೆ. ಗುಂಡಿ ಎತ್ತೆತ್ತು ಹೋಗ್ತೈತೆ ಗಾಡಿ. ಮುಂದೆ ಒಂದು ಗಾಡಿ ಹೋಗ್ತೈತೆ, 2 ಗಾಡಿ ಹೋಗ್ತೈತೆ. ಇಲ್ಲಿ ಆಪೋಸಿಟ್ ಗಾಡಿ ಬಂದರೆ ಅಷ್ಟೇ. ಅಂದರೆ ನೋಡಿ, ಇಷ್ಟು ಜಾಗ ಐತೆ ನೋಡಿ. ಈ ಜಾಗದಲ್ಲಿ ಕವರ್ ಮಾಡ್ಕೋಬೇಕು. ಇಲ್ಲೊಬ್ಬ ಸೆಕ್ಯೂರಿಟಿ ಕೂತಾವ ನೋಡಿ, ನೋಡಿದ್ರಾ ಆ ಕಡೆ. ಅವ ನಮ್ಮ ಸೆಕ್ಯೂರಿಟಿ ಇಲ್ಲಿ ಹೇಳ್ತಾನೆ, ಗಾಡಿನ ಬಿಡಲ್ಲ. ಅಲ್ಲೊಬ್ಬ ಸೆಕ್ಯೂರಿಟಿ ಕೂತಿರ್ತಾನೆ. ಅವನು ಇವನಿಗೆ ಆ ಕಡೆಯಿಂದ ಈ ಕಡೆಯಿಂದ ಇವಾಗ ಗಾಡಿ ಹೋಯ್ತಲ್ಲ, ಇವ್ನು ಫೋನ್ ಮಾಡಿ ಅವ್ರಿಗೆ ಹೇಳ್ತಾನೆ ಈ ಕಡೆಯಿಂದ ಗಾಡಿ ಬರ್ತೈತೆ ಅಂತ. ಅಲ್ಲಿ ಸ್ಟಾಪ್ ಮಾಡ್ತಾನೆ ಗಾಡಿನ. ಇಲ್ಲಿಂದ ಗಾಡಿ ಪಾಸ್ ಆದಮೇಲೆ ಆ ಕಡೆ ಗಾಡಿ ಬಂದಾಗ ಅವ್ನು ಫೋನ್ ಮಾಡಿ ಕೇಳ್ತಾನೆ, ಯಾವ ಗಾಡಿ ಇಲ್ಲ ಅಂದರೆ ಬಿಡು ಅಂತೇಳಿ ಬಿಡ್ತಾ ಇರ್ತಾರೆ. 2 ಕಡೆ ಸೆಕ್ಯೂರಿಟಿ ಕೂರಿಸಿರ್ತಾರೆ. ನೋಡಿದ್ದು ಹೆಂಗೈತೆ ರೋಡ್ ಇಕ್ಕಟ್ಟು. ಫ್ಯಾಕ್ಟ್ರಿ ಅಲ್ಲಿ ಕಾಣ್ತಿರ್ಬೋದು. ಇಂಥ ಕಾಡಲ್ಲಿ ತಂದು ಮಡ್ಗವನ್ ಫ್ಯಾಕ್ಟ್ರಿನ ಅಂದರೆ ಬೇರೆಲ್ಲೂ ಜಾಗ ಸಿಗಲಿಲ್ಲ ಅವನಿಗೆ ಅನಿಸುತ್ತೆ.
ಕಡೆ ಎಲ್ಲ ಮನೆ ಐತೆ, ತೋಟ ಆ ಕಡೆ ನೋಡಿ, ನೋಡಿದ್ರ ಗಿಡ ನೋಡಿ ಎಷ್ಟು ಹತ್ರಕ್ಕೆ ಹೋಗ್ತೈತೆ. ಮುಚ್ಕೊಂಡೇ ಹೋಗ್ತೈತೆ ಮಿರರ್ನೆಲ್ಲ. ಎಂಥ ರೋಡ್. ಇಂಥ ರೋಡ್ಗಳು ಬಂದಾಗ ಒಂದು ಸಾಂಗ್ ನೆನಪು ಬರ್ತೈತೆ. ಆ ಸಾಂಗು ಗೊತ್ತಿರಬೇಕು. ರೋಡಲ್ಲಿ ಹೊಂಡವ ಅನ್ಕೊಂಡು ಹೆಂಗಿದೆ ಅಂದರೆ 10 ಕಿಲೋಮೀಟ್ರ್ ಒಂದು 7-8 ಕಿಲೋಮೀಟ್ರ್ ಆಗ್ಬೋದು ಅಂದ್ಕೊಂಡಿದ್ದೀನಪ್ಪ. ಫ್ಯಾಕ್ಟ್ರಿ ಇದು 10 ಕಿಲೋಮೀಟ್ರ್ವರೆಗೂ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇನ್ನೂ ಬೇಜಾನ ಅರ್ಧ ದಾರಿ ಬಂದಿದ್ದೀನಿ ಅಷ್ಟೇ. ಇನ್ನೂ ಬೇಜಾನ್ರು ಹೋಗ್ಬೇಕು. ಫ್ಯಾಕ್ಟ್ರಿ ಮಾತ್ರ ಕಾಣ್ತಾ ಇರ್ತೈತೆ ಅಷ್ಟೇ, ಅದು ಇನ್ನೂ ಹೋಗ್ಬೇಕು. ಹಿಂಗೆ ಎತ್ತಾಕೊಂಡು ಟಕ ಅಂತ ಕುಣ್ಕೊಂಡು ನೋಡಿ. ಆ ಕಡೆ ಆಪೋಸಿಟ್ ಗಾಡಿನ ಸೆಕ್ಯೂರಿಟಿ ನಿಲ್ಸವನೆ. ಈ ಕಡೆ ಗಾಡಿ ಬರೋದ್ರಿಂದ ಆಪೋಸಿಟ್ ಬರೋ ಗಾಡಿನ ನಿಲ್ಸವನೆ ಸೆಕ್ಯೂರಿಟಿ. ಅವ್ನು ಹೇಳ್ತಾನೆ ಈ ಥರ 3 ಗಾಡಿ ಪಾಸ್ ಆಗೈತೆ ಅಂತ. 3 ಗಾಡಿ ಆದ್ಮೇಲೆ ಬಿಡು ಅಂತ. 3 ಗಾಡಿ ಪಾಸ್ ಆದ್ಮೇಲೆ ಬಿಡ್ತಾನೆ. ಇಲ್ಲಿ ಕೂತ ನೋಡಿ ಚೇರ್ ಹಾಕ್ಕೊಂಡು ಅಣ್ಣ ನೋಡಿ ಕೂತ ಚೇರ್ ಹಾಕ. ಇನ್ನೊಂದು ಗಾಡಿ ಬರ್ತೈತಂತೆ. ಅವರೇ ಗಾಡಿ ಅವರೇ ಇನ್ನೊಂದು ಗಾಡಿ ಬರ್ತೈತೆ ಹೋಗ್ಬೇಡ ಅಂತಾನೆ. ನಮ್ಮಿಂದ ಯಾವುದೋ ಇನ್ನೊಂದು ಗಾಡಿ ಬರ್ತೈತೆ. ಎಲ್ಲ ಲೋಡ್ ಆಗೈತೆ ನೋಡಿ. ಸನ್ವಿಕ್ TMT. ನಮಗೂ ಆ ಥರ ಪೋಸ್ಟ್ರೆಲ್ಲ ಹಾಕ್ತಾರೆ ಇವಾಗ. ಲೋಡ್ ಆದಮೇಲೆ ತಾರ್ಪಲ್ ಹಾಕ್ಬೇಕು. ತಾರ್ಪಲ್ ಆದಮೇಲೆ ಪೋಸ್ಟ್ರೆಲ್ಲ ಹಾಕ್ತಾರೆ. ಫ್ಯಾಕ್ಟ್ರಿ ಅಷ್ಟು ದೂರ ಐತೆ. ಅಯ್ಯೋ ಇನ್ನೂ ಬೇಜಾನ್ ದೂರ ಐತೆ ಫ್ಯಾಕ್ಟ್ರಿ. ಇಲ್ಲೊಂದು ಗಾಡಿ ಆಪೋಸಿಟ್ ಬಂದಿದೆ, ಶಕ್ತಿ ಮುರುಗನ್. ಇವೆಲ್ಲ ತಮಿಳ್ನಾಡಿಗೆ ಹೋಗೋ ಗಾಡಿಗಳು. ಹೇಗಿದೆ ರೋಡು, ಹಿಂಗಿದೆ ಹೈವೇ, ನ್ಯಾಷನಲ್ ಹೈವೇ. ಕಂಟಿನ್ಯೂ ಒಂದು 3-4 ತಿಂಗಳಲ್ಲಿ ಗಾಡಿ ಓಡಿಸ್ಬಿಟ್ರೆ ಬಾಡಿ ಕೇಬಿನೆಲ್ಲ ಉದುರೋಗ್ಬಿಡ್ತವೆ. ಗುಂಡಿ ಎಗ್ರಿ ಏನಾಗುತ್ತೆ, ಬೋಲ್ಟ್ ನಟ್ಟೆಲ್ಲ ಲೂಸ್ ಆಗಿ ಎಲ್ಲ ಉದುರೋಗ್ಬಿಡ್ತವೆ. ಈ ಕಡೆಲ್ಲ ತೋಟ, ಅಲ್ಲಿ ಮನೆ. ಈ ರೋಡ್ ಬಂದು ಫ್ಯಾಕ್ಟ್ರಿಗಂತಾನೆ ಇರೋ ರೋಡ್ ಇದು. ಮುಂದೇನು ರೋಡ್ ಹಿಂಗಾಸಿರು ಹೋಗ್ಬೋದು, ಮೇನ್ ರೋಡ್ಗೆ ಹೋಗುತ್ತೆ. ಅಲ್ಲಿ ಬಿಡಲ್ಲ ಗಾಡಿನ. ನಮಗಿರೋದಕ್ಕೆ ಇದು ಒಂದೇ ದಾರಿ. ಇದರಲ್ಲೇ ಹೋಗ್ಬೇಕು, ಇದರಲ್ಲೇ ಬರಬೇಕು. ಇಲ್ಲಿ ಒಂದು ಪಾರ್ಕಿಂಗ್ ಐತೆ. ಪಾರ್ಕಿಂಗಲ್ಲಿ ಹಾಕ್ಕೊಂಡು ಅಲ್ಲಿಂದ ಗೇಟ್ ಪಾಸ್ ಕೊಡ್ತಾನೆ. ಅದನ್ನ ಈಸ್ಕೊಂಡು ಫ್ಯಾಕ್ಟ್ರಿ ತೊಗೋಬೇಕು. ಅಲ್ಲಿಂದ ಅಲ್ಲಿ 1 ಕಿಲೋಮೀಟ್ರ್. ಹೆಂಗಿದೆ ನೋಡಿ. ಏನಪ್ಪ ಅಂದರೆ ಸಕ್ಕರೆ ಫ್ಯಾಕ್ಟ್ರಿಗಳ ಥರ ನಡೆಯಂಗೆ ಏನೇ ಸೀನಿಲ್ಲ. ಇಲ್ಲಿ ಪಾರ್ಕಿಂಗೆಲ್ಲ ಹಾಕೊಳ್ಳೋದು, ಅಲ್ಲೇ ಸೆಕ್ಯೂರಿಟಿ ಇರ್ತಾನೆ. ಅವ್ರು ಹೇಳ್ತಾರೆ, ಅಲ್ಲಿ ಫೋನ್ ಮಾಡಿ ಹೇಳ್ತಾರೆ ಈ ಥರ ಗಾಡಿ ನಂಬರ್ ಕಳ್ಸಪ್ಪ ಅಂದಾಗ ಅವ್ನು ಬಂದು ನಮ್ಮ ಗಾಡಿ ಬಂದು ಒಂದು ಚೀಟಿ ಬರೋಕ್ಕೆ ಕೊಡ್ತಾನೆ, ತಗೊಂಡು ಹೋಗಪ್ಪ ಅಂತ. ಆ ಚೀಟಿ ತಗೊಂಡು ಸೀದಾ ಮೇನ್ ಗೇಟ್ಗೆ ಹೋದರೆ ಅಲ್ಲಿ ಗಾಡಿ ಒಳಗೆ ಬಿಡ್ತಾರೆ. ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ಹಂಗಲ್ಲ. ಗಾಡಿ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ನಡ್ಕೊಂಡು ಹೋಗಿ ನಾವೇ ಹೋಗಿ ಚೀಟಿ ಇಸ್ಕೊಂಡು ನಾವೇ ಬಂದು ತಗೊಂಡು ಹೋಗ್ಬೇಕು. ಇಲ್ಲೆಲ್ಲ ಆ ಥರ ಏನಿಲ್ಲ. ನೋಡಿ ಇದು ತೋಟ. ಕಲ್ಲಂಗಡಿ ಹಣ್ಣು ಇರಬೇಕು ಅಂದ್ಕೊಂಡಿದ್ದೀನಿ. ಇದು ಕಲ್ಲಂಗಡಿ ಹಣ್ಣು ಯಾವುದಾದ್ರು ಕಲ್ಲಂಗಡಿ ಹಣ್ಣೆ ಇರಬೇಕು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಅಯ್ಯೋ ಯಪ್ಪ ರೋಡ. ಇಲ್ಲಿ ಇದು ಟಮೋಟ. ಇನ್ನೂ ಎಷ್ಟು ದೂರ ಹೋಗ್ಬೇಕಪ್ಪ? ಇನ್ನೂ ಭಾಳ ದೂರ ಹೋಗ್ಬೇಕು. ಅಂದರೆ ಇದು ಕಿಲೋಮೀಟ್ರ್ ಬೇಗ ಸಾಗಲ್ಲ. 10 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಹೋದಂಗೆ ಆಗುತ್ತೆ ಇದು. ನಿಧಾನ ಗುಂಡಿ ಎಗರ್ಸ್ಕೊಂಡು ಹೋಯ್ತಾ ಇರ್ಬೇಕು. ಇಲ್ಲಿ ಯಾವುದೋ ಹೊಸ್ದಾಗಿ ತೋಟ ಮಾಡ್ತಾವ್ರೆ ನೋಡಿ. ತೆಂಗಿನ ಗಿಡ ಬೆಳೆಸೋರು ಎಲ್ಲ ತೆಂಗಿನ ಗಿಡಗಳು.
ಮಾಡ್ತಾರೆ. ನೋಡಿದ್ರ ಯಾರು ಈ ರೋಡಾಗ ಬರಬೇಕು ಇಂಥ ರೋಡಲ್ಲಿ ಮೆಸೇಜ್ ಹಾಕ್ರಿ, ಕರ್ಕೊಂಬತ್ತೀನಿ. ಏನಿಲ್ಲ, ಒಂದು 2 ಟ್ರಿಪ್ ಬಂದರೆ ಎದೇನೋ ಬಂದ್ಬಿಡ್ತೇವೆ. ಹಾರ್ಟ್ ಪೇಷಂಟ್ ಬಂದರೆ ಒಂದೇ ಟ್ರಿಪ್ಪಲ್ಲಿ ಎದೇನೋ ಬಂದು ಹೋಗ್ಬಿಡ್ತಾನೆ. ಎತ್ ಕುಣಿತಾ ಇರ್ತದೆ ಗಾಡಿ. ಲೋಡ್ ಗಾಡಿ ಅಷ್ಟೊಂದು ಕುಣಿಯಲ್ಲ, ಸ್ವಲ್ಪ ಬಿಡ್ಕೊಂಡು ಹೋಗ್ಬಿಡ್ಬೋದು. ಖಾಲಿ ಗಾಡಿ ಸಿಕ್ಕಾಪಟ್ಟೆ ಎತ್ತು ಕುಣಿತೈತೆ. ಆ ಗಾಡಿಯಿಂದನೇ ಹೋಗ್ಬೇಕು ನಾವು. ಓವರ್ಟೇಕ್ ಮಾಡೋಂಗಂತೂ ಇಲ್ಲವೇ ಇಲ್ಲ, ಆಗಲ್ಲ. ನೋಡಿದ್ರೆ ಇಲ್ಲೊಂದಿಷ್ಟು ಜಾಗ, ಇಕ್ಕಟ್ಟು ಜಾಗ, ಆಪೋಸಿಟ್ ಗಾಡಿ ಬಂದರೆ ಇಲ್ಲೊಂದು ಸ್ವಲ್ಪ ಸಮಸ್ಯೆ. ಅಂದರೆ ಇಲ್ಲಿ ಸ್ವಲ್ಪ ಹಿಂದೆ ಮುಂದೆ ಹೋಗ್ಬಾರ್ದು, ಹಂಗಾಗಿ ಇಲ್ಲಿ ಸೆಕ್ಯೂರಿಟಿನ ಬಿಟ್ಟಿಲ್ಲ. ಆ ಜಾಗದಲ್ಲಿ ಸೆಕ್ಯೂರಿಟಿ ಏನಕ್ಕೆ ಬಿಟ್ಟಿಲ್ಲ ಅಂದರೆ ಅಲ್ಲಿ ಹಿಂದೆ ಹೋಗೋಕ್ಕಾಗಲ್ಲ, ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ. ಹಂಗಾಗಿ ಸೆಕ್ಯೂರಿಟಿನ ಬಿಟ್ಬಿಡೋರು ಅಲ್ಲಿ, ಕಂಪನಿ ಕಡೆಯಿಂದನೇ ಸೆಕ್ಯೂರಿಟಿ. ಹೆಂಗೈತೆ ನೋಡ್ರ ರೋಡು. ಪುಷ್ಪ ಪಿಕ್ಚರಲ್ಲಿ ಇದು ಗಂಧದ ಮರ ಕದಿಯಕ್ಕೆ ಹೋಗ್ತಾರಲ್ಲ ಕಾಡಲ್ಲಿ, ಆ ಥರ ಆಗ್ಬಿಡೈತೆ ನಮ್ಮ ಪರಿಸ್ಥಿತಿ ರೋಡಲ್ಲಿ. ಎಲ್ಲೂ ಮೇನ್ ರೋಡಾಗ ಎಲ್ಲೂ ಫ್ಯಾಕ್ಟ್ರಿ ಸಿಗ್ದೇನೆ ಈಗ ಇಂಥ ಕಾಡಲ್ಲಿ ತಂದು ಮಡಿಕೊಂಡವನೆ. ಮೇಕೆ ಮರಿಗಳು, ಕುರಿ ಮರಿಗಳು. ಯಪ್ಪ ಈ ಕಡೆ ಎಲ್ಲ ತೋಟ, ಒಳ್ಳೆ ಪ್ಲೇಸ್. ಇಲ್ಲಿ ಏನಪ್ಪ ಅಂದರೆ ರೋಡ್ ಚೆನ್ನಾಗಿಲ್ಲ. ರೋಡ್ ಒಂದು ಚೆನ್ನಾಗಿದ್ದು ಬಿಡಿದ್ರೆ ಆರಾಮಾಗಿ ಹೋಗೋದು ಬರೋದು ಮಾಡ್ಬೋದು. ರೋಡೇ ದೊಡ್ಡ ಸಮಸ್ಯೆ. ಕಂಪ್ನಿ ಹತ್ರ ಬಂದಾಗ ಹತ್ರ ಕಾಣ್ತೈತೆ ಕಂಪ್ನಿ. ಅದು ಕಂಪ್ನಿ. ಇಲ್ಲಿ ಪಾರ್ಕಿಂಗ್ ನಮ್ಮದು ಕಾಣ್ತಿರ್ಬೋದು ಇವಾಗ ಪಾರ್ಕಿಂಗ್. ಅಲ್ಲೊಂದು 2 ಗಾಡಿ ನಿಂತವೆ. ಸೀದಾ ಪಾರ್ಕಿಂಗಲ್ಲಿ ಹೋಗಿ ಹಾಕೋದು, ಸೆಕ್ಯೂರಿಟಿ ಕೇಳೋದು, ಬಿಟ್ಟರೆ ಸ್ಲಿಪ್ ತೆಗಿಸ್ಕೊಂಡು ಸೀದಾ ಫ್ಯಾಕ್ಟ್ರಿಗೆ ಹೋಗೋದು. ಅಂದರೆ ಅಲ್ಲಿ ಒಳಗಡೆಯಿಂದ ಸೂಪರ್ವೈಸರ್ ಹೇಳಿರ್ತಾರೆ ಗಾಡಿ ನಂಬರ್, ಈ ಥರ ಗಾಡಿ ನಂಬರ್ ಬಿಡಪ್ಪ ಅಂತ ಹೇಳಿರ್ತಾರೆ. ಅವ್ರು ಹೇಳಿದ್ರೆ ಮಾತ್ರ ಇವರು ಬಿಡೋದು, ಇಲ್ಲ ಅಂದರೆ ಬಿಡಲ್ಲ. ಇಲ್ಲಿ ಲೆಫ್ಟ್ ನಾವು ಪಾರ್ಕಿಂಗ್ ನೋಡಿ. ಸೀದಾ ಇನ್ನೊಂದು ಗಾಡಿ ಲೋಡಾಗಿ ಬರ್ತಾ ಐತೆ. ಲೋಡ್ ಮಾಡ್ಕೊಂಬರೋದು ಆ ದಾರಿಯಲ್ಲಿ ಬರ್ಬೇಕು ನಾವು. ನೋಡಿ ಆಪೋಸಿಟ್ ಗಾಡಿ ಬರ್ತಿದೆ ಗೊತ್ತಾ, ಆ ದಾರಿಯಲ್ಲಿ. ಇಲ್ಲಿ ನೋಡಿ ಎಷ್ಟು ಡೌನ್ ಐತೆ. ಯಾಕಣ ಹಿಂಗೆ ಬಂದು ನಿಲ್ಸ್ಕೊಂಬಿಟ್ರೆ ಹೆಂಗಣ ನೀನು? ಈ ರೋಡ್ ನೋಡಿ ಹೆಂಗೈತೆ, ಎತ್ತು ಇರೋದು ನೋಡಲಿ. ಸ್ವಲ್ಪ ಜೋರ ಬಿಟ್ಟರೆ ಏನಿಲ್ಲ, ಎತ್ತು ಬಿಸಾಕ್ಬಿಡ್ತೈತೆ. ಅಯ್ಯಪ್ಪ, ಇಷ್ಟು ಗಾಡಿಗಳು ನಿಂತಾವೆ ಪಾರ್ಕಿಂಗಲ್ಲಿ. ಗಾಡಿಗಳು ಕಡಿಮೆ, ಸಿಕ್ಕಾಪಟ್ಟೆ ಕಡಿಮೆ. ಇಲ್ಲೆಲ್ಲ ಪಾರ್ಕಿಂಗ್ ಫುಲ್ಲಾಗಿರೋದು ಗಾಡಿಗಳು. ಬೆಳಗ್ಗೆ ಟೈಮಲ್ಲಿ ಬಂದರೆ ಕೋಕ್ ಗಾಡಿ, ಮೈನ್ಸ್ ಗಾಡಿ, ಸ್ಕ್ರಾಪ್ ಗಾಡಿ ಎಲ್ಲ ಬಂದು ನಿಂತಿರ್ತವೆ. ನಾವು ನೆರಳು ಬೇಡ, ಇಲ್ಲಿ ಆಗಲ್ವೇನಪ್ಪ ಗಾಡಿ, ಇಲ್ಲಾಗುತ್ತೆ ಅಂತ ಬಂದೆ. ಇಲ್ಲಿ ಗಾಡಿ ಕೂರಲ್ಲ ನೋಡಿ. ಸೆಕ್ಯೂರಿಟಿ ನಿಂತವನಲ್ಲಿ ಅಣ್ಣ. ಸ್ನೇಹಿತರೆ, ನಮ್ಮ ಅಂಬಾರಿ ಲೋಡ್ ಆಗ್ತಾ ಐತೆ ನೋಡಿ. ನಮ್ಮದೊಂದು, ನಮ್ಮ ಹಿಂದ್ಗಡೆ ಒಂದು ಗಾಡಿ, 2 ಗಾಡಿ ಅಲ್ಲಿಗೆ ಅಂತೆ ಯಲಂಕಾಗೇನೆ ಲೋಡ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕತ್ಲೆ ಆಗ್ತಾ ಬಂತು, ಇನ್ನು ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ಆಗಲೇ 6-6:30 ಆಗ್ತಾ ಬಂತು. ಹಿಂದೆ ಇರೋ ಗಾಡಿನೂ ಅಲ್ಲಿಗೇನೆ, 2 ಗಾಡಿನೂ ಅಲ್ಲಿಗೇನೆ. ನೋಡೋಣ ಮುಂದೆ ಎಷ್ಟೊತ್ತು ಲೋಡ್ ಆಗುತ್ತೆ ಅಂತ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಟೈಮು 1:15 ಟೈಮು ನೋಡಿ. ಲೋಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮಳೆ ನೋಡಿ, ಸಿಕ್ಕಾಪಟ್ಟೆ ಮಳೆ. ಸಂಜೆ ಟೈಮ್ ಮಳೆ ಬಂದ್ಬಿಡ್ತು. ಟಾರ್ಪಲ್ ಹಾಕೋಷ್ಟೊತ್ತಿಗೆ ಪೂರ್ತಿ ನೆಂದೋಗ್ಬಿಟ್ವಿ. ನೋಡಿ ಹೆಂಗೆ ಹೋಯ್ತೈತೆ ಮಳೆ. ಮಳೆ ಬಂದ್ಬಿಟ್ರೆ ಏನು ಸಮಸ್ಯೆ ಅಪ್ಪ ಅಂದರೆ ರೋಡಲ್ಲಿ ಟರ್ನಿಂಗ್ಗಳು ಕಾಣಲ್ಲ ನೋಡಿ. ಟರ್ನಿಂಗು ಕಾಣೋದೇ ಇಲ್ಲ,
ಸ್ವಲ್ಪ ಯಾಮಾರು ಹೆಂಗೆ ಹಿಂಗೆ ಬಿಟ್ಟು ಅಂದರೆ ಎಡವಟ್ಟು ಆಗ್ಬಿಡ್ತದೆ ಕತ್ಲೆಯಲ್ಲಿ. ದೊಡ್ಡ ಸಮಸ್ಯೆ ಇದು. ಗಾಡಿಗಳು ಜಾಸ್ತಿ ಇರೋದ್ರಿಂದ ಲೋಡ್ ಆಗೋದು ಲೇಟ್ ಆಗ್ಬಿಡ್ತು. 2 ಗಾಡಿ ಅಲ್ಲಿಗೆ ಲೋಡ್ ಆಗಿದೆ. ಮುಂದೆ ಹೋಗ್ತಾ ಇದ್ದೆ. ಅವರು ನಮ್ಮ ಸ್ನೇಹಿತರೆ ಬಾಬಣ್ಣ ಅಂತೇಳಿ, ಸುಮಾರು ಒಂದು 20 ವರ್ಷದ ಸ್ನೇಹಿತರು. ಅವ್ರ ಗಾಡಿನೂ ಲೋಡ್ ಆಗೈತೆ. ಅಲ್ಲಿಗೇನೆ ಹೋಗ್ತಾ ಇದೀವಿ 2 ಗಾಡಿ ಜೊತೆಲೇ. ಮೇಯ್ನ್ ರೋಡ್ಗೆ ಹೋಗಿ ಫಸ್ಟು ನಿಲ್ಲಿಸಿ ಟೈರ್ ಗೀರೆಲ್ಲ ಚೆಕ್ ಮಾಡಿ ಟೀಗೆ ಕುಡ್ಕೊಂಡು ಹೋಗೋಣ. ಬೆಳಗ್ಗೆಯಿಂದ ಟೀನೂ ಇಲ್ಲ, ಏನಿಲ್ಲ. ಇಲ್ಲಿ ಈ ಫ್ಯಾಕ್ಟ್ರಿ ಬಂದರೆ ಇದೊಂದು ಸಮಸ್ಯೆ. ಅಂದರೆ ಆಚೆ ಪಾರ್ಕಿಂಗಲ್ಲಿ ಇದ್ದರೆ ಎಲ್ಲ ಸಿಗುತ್ತೆ, ಊಟ ತಿಂಡಿ ಟೀ ಎಲ್ಲ ಸಿಗುತ್ತೆ. ಒಳಗೆ ಹೋಗ್ಬಿಟ್ರೆ ಏನೂ ಸಿಗಲ್ಲ. ಇವತ್ತು ಮಳೆ ಬೇರೆ ಇರೋದ್ರಿಂದ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ ನೋಡಿ. ಆ ಗಾಡಿ ಅಷ್ಟು ದೂರದಲ್ಲಿ ಹೋಗ್ತಾ ಇದೆ, ಲೈಟ್ ಬೆಳಕು ಕಾಣ್ತಾ ಇರ್ಬೋದು. ಕೀಪ್ ಡಿಸ್ಟೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಫೈನಲ್ ಆಗಿ ಕಿತ್ತೋಗಿರೋ ರೋಡಿಂದ ಹೈವೇಗೆ ಬಂದ್ಬಿಟ್ವಪ್ಪ. ಅದೇ ಹೈವೇ, ಮೇಲೆ ಗಾಡಿ ಓಡಾಡ್ತೈತಲ್ಲ ಅದೇ ಹೈವೇ. ಅಂದರೆ ದೊಡ್ಡ ಹಾಲದ ಮರ. ಇಲ್ಲೆಲ್ಲ ನೋಡಿ ಎಷ್ಟು ಗಾಡಿ ನಿಂತಿದೆ ಲೋಡ್ ಆಗಿರೋದು. ದೊಡ್ಡ ಹಾಲದ ಮರ. ಬಂದ್ಬಿಟ್ವಿ. ಅಲ್ಲಿ ಮುಂದೆ ನಿಲ್ಲಿಸಿ ಒಂದು ಟೀಗೆ ಕುಡ್ಕೊಂಡು ಫಸ್ಟು ಟಯರು ಎಲ್ಲ ಚೆಕ್ ಮಾಡಬೇಕು. ಯಾಕಂದರೆ ಇಂಟರ್ನ್ಯಾಷನಲ್ ಹೈವೇಲಿ ಬಂದಿರೋದಲ್ವ. ಹೆಚ್ಚು ಕಮ್ಮಿ 3/4 ಗಂಟೆ ತಗೊಂಡಿದ್ದೀವಿ ಬರೋಕ್ಕೆ. ಇವಾಗ ಟೈಮ್ ಎಷ್ಟಪ್ಪ? 9:15. ಯಾಕಂದರೆ ರೋಡ್ ಹಂಗೈತೆ, ಸ್ವಲ್ಪ ದಬಾಯಿಸಂಗಿಲ್ಲ ನೋಡಿ. ಇವೆಲ್ಲ ಅದೇ TMT ಸನ್ನಿಕದೆಲ್ಲ ಲೋಡ್ ಆಗಿರೋ ಎಲ್ಲ ಲೋಕಲ್ ಗಾಡಿಗಳು. ಇಲ್ಲೇ ಊರಿನವ್ರದೇನೆ. ಹೂ ಅಷ್ಟೇ ನೋಡಿ. ಇದು ದೊಡ್ಡ ಆಲದ ಮರ. ಇಲ್ಲೂ ಒಂದು 2-3 ಸಬ್ಸ್ಕ್ರೈಬರ್ ಅವರೇ ಮೆಸೇಜ್ ಆಗ್ತಾ ಇರ್ತಾರೆ, ಅಣ್ಣ ನಮ್ದು ದೊಡ್ಡ ಆಲದ ಮರ ಅಂತೇಳಿ. ಸದ್ಯಕ್ಕೆ ಮುಂದೆ ಅಲ್ಲಿಗೋ ಅವ್ರ ಗಾಡಿ ನಮ್ಮ ಬಾಬಣ್ಣ ಸೈಡ್ಗೆ ಹಾಕಿರೋ, ನಾವು ಸೈಡ್ಗೆ ಹಾಕ್ಬಿಡೋಣ. ಸೈಡ್ಗೆ ಹಾಕ್ಬಿಟ್ಟು ಚೆಕ್ ಮಾಡ್ಬೇಕು ಟಯರೆಲ್ಲ. ಬನ್ನಿ ಸ್ನೇಹಿತರೆ, ಊಟ ಮಾಡೋಣ. ನಮ್ಮದು ಊಟ ಬಂದ್ಬಿಟ್ಟು ಕುಷ್ಕ ಮತ್ತು ಆಮ್ಲೆಟ್ ಇನ್ನೂ ತಗೊಬಂದಿಲ್ಲ. ಇದು ಬಂದ್ಬಿಟ್ಟು ಕುಲ್ಲನಹಳ್ಳಿ ಜೈನ್ ಡಾಬಾದಲ್ಲಿ. ನೋಡೋಣ ಟೇಸ್ಟು ಹೆಂಗೆ ಏನು ಎತ್ತ ಅಂತ ಊಟ ಮಾಡಿ ಹೇಳ್ತೀನಿ. ಟೇಸ್ಟ್ ಬಗ್ಗೆ ಮತ್ತೊಂದು ಹೇಳಂಗೆ ಇಲ್ಲ. ಜೈನ್ ಹೋಟ್ಲು ಸೂಪರು. ಈ ಸರೌಂಡಿಂಗಲ್ಲಿ ಬರೋರೆಲ್ಲ ಜಾಸ್ತಿ ಬಂದು ಇಲ್ಲೇ ಊಟ ಮಾಡ್ತಾರೆ ನೋಡಿ. ಆಮ್ಲೆಟು ಬಂತು. ಆಮ್ಲೆಟು, ವೈಟ್ ಕುಷ್ಕ, ಸಾಂಬಾರು, ಬೇಳೆ ಸಾಂಬಾರು ತಿಂದ್ಬಿಟ್ಟು ಬನ್ನಿ ಟೇಸ್ಟ್ ನೋಡ್ಕೊಂಡು ಆಮೇಲೆ ಇಲ್ಲಿಂದ ಹೊರಡೋಣ. ಸ್ನೇಹಿತರೆ, ಊಟ ಗೀಟ ಮಾಡ್ಕೊಂಡು ಬಿಟ್ಟಿದ್ದೀನಿ. ಇವಾಗ ಮಳೆ ಮಾತ್ರ ಇವತ್ತು ಒಂದು ವಾರದಿಂದ ಮಳೆ ಇರಲಿಲ್ಲ. ಇವತ್ತು ಸಂಜೆಯಿಂದ ಸಿಕ್ಕಾಪಟ್ಟೆ ಮಳೆ ಇಟ್ಕೊಂಡಿದೆ. ಎಲ್ಲ ಕಡೆ ಮಳೆ, ಸಂಜೆಯಿಂದ ಮಳೆ ನೋಡಿ. ಇವಾಗ ದಾಬಾಸ್ಪೇಟೆ ಬಿಟ್ಟು ಮುಂದೆ ಇದ್ದೀನಿ. ಜೈನ್ದಲ್ಲಿ ಊಟ ಮಾಡಿದೆ. ಊಟದ ಬಗ್ಗೆ ಮಾತ್ರ ಜೈನ್ ಹೋಟೆಲ್ದು ಹೇಳೋಕ್ಕಿಲ್ಲ. ಯಾಕಂದರೆ ಸೂಪರ್ ಊಟ, ಅಡಿಗೆ. ಸುಮಾರು ಜನ ಎಲ್ಲರೂ ಬಂದಿಲ್ಲಿ ಜೈನ್ದಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ನಾವು ಜೈನ್ದಲ್ಲೇ ಊಟ ಮಾಡಿದ್ವಿ. ಹತ್ತಿರದಲ್ಲೇ ಮನೆ ಇತ್ತು. ಇಷ್ಟೊತ್ತಲ್ಲಿ 11:15 ಟೈಮ್. ಇವಾಗ ಇಷ್ಟೊತ್ತಲ್ಲಿ ಹೋಗಿ ಏನು ಅವ್ರನ್ನೆಲ್ಲ ಎಬ್ಬಿಸ್ಕೊಂಡು ಯಾಕೆ ಅಂದ್ಕೊಂಡು ಪಾರ್ಟಿ 5:15ಗೆ ಬರ್ತೀನಿ ಅಂತ ಹೇಳೋಣ ಲೇಬರೆಲ್ಲ. ಅದಕ್ಕೆ ಸೀದಾ ಹೋಗ್ಬಿಡೋಣ ಅಂತೇಳಿ ಇಲ್ಲೇ ಊಟ ಮಾಡ್ಕೊಂಡೆ ಹೋಟ್ಲಲ್ಲಿ. ಗೊತ್ತಿಲ್ಲ ಹೊತ್ತಲ್ಲಿ ಹೋಗಿ ಮನೇಲೆಲ್ಲ ಎಬ್ಬಿಸ್ಕೊಂಡು ಹಾಕ್ಬೇಕು ಅಲ್ವಾ ನನ್ನ ಉದ್ದೇಶಕ್ಕೆ. ಮನೆಗೆ ಹೋಗಲಿಲ್ಲ, ಹೋಟ್ಲಲ್ಲಿ ಊಟ ಆಯಿತು. ಅದಕ್ಕೆ ಆರಾಮಾಗಿ ಹೋಗೋಣ. ಮಳೆ ಅಂತೂ ನಿಲ್ತಾ ಇಲ್ಲ. ಗ್ಲಾಸ್ ನೋಡಿ ಹೆಂಗೆ ಕಾಣುತ್ತೆ. ಯಾವುದೋ ಹಂಸ ಹಾಕ್ಬಿಟ್ಟವ್ರೆ ಕರ್ಮ. ಗಾಡಿ ಓಡ್ಸೋಕ್ಕಾಗ್ತಿಲ್ಲ. ತುಮಕೂರಿಂದ ನೆಲಮಂಗಲದವರೆಗೂ ಗಾಡಿ ಓಡ್ಸೋಕ್ಕೆ ಆಗಲ್ಲ. ಯಾವ ಥರ ಹಂಸ ಹಾಕೋರು ಅನ್ನೋದೇ ಗೊತ್ತಾಗ್ತಿಲ್ಲ. ಅವು ಗಾಡಿ ಎತ್ತೆತ್ತು. ಮೊನ್ನೆಲ್ಲ ತಮಿಳ್ನಾಡಾಗಿತ್ತು, ಅದನ್ನೆಲ್ಲ ಕಿತ್ತಾಕಿರೋ ಎಲ್ಲ ಗಲಾಟೆ ಮಾಡಿ. ಇವಾಗ ಇಲ್ಲಿ ಶುರು ಮಾಡ್ಕೊಂಡವ್ರೆ. ಇಲ್ಲಿ ಯಾವಾಗ ಕಿತ್ತಾಕ್ತಾರೋ ಗೊತ್ತಿಲ್ಲ. ನೋಡೋಣ, ಈಗ ಮುಂದಕ್ಕೆ ಹೋಗೋಣ. ಯಾಕೋ ಸ್ವಲ್ಪ ಬ್ಲರ್ ಕಾಣ್ತೈತೆ. ಮುಂದೆ ಹೋಗೋಣ.